ಎಲ್ಲರಿಗೂ ನಮಸ್ಕಾರ. Chaya ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ನೀವೇನಾದರೂ ಸದ್ಯಕ್ಕೆ ಸೆಕೆಂಡ್ BSc ಕೆಮಿಸ್ಟ್ರಿನ ಥರ್ಡ್ ಸೆಮ್ಮಲ್ಲಿ ಕೆಮಿಸ್ಟ್ರಿನ ಏನಾದರೂ OE ಓಪನ್ ಎಲೆಕ್ಟಿವ್ ಅಂತ ತೊಗೊಂಡಿದ್ರೆ, DSE ಅಂತ ತೊಗೊಂಡಿದ್ರೆ ಅದರದ್ದು ವೀಡಿಯೋಸ್ ನಾನೀಗ ಸದ್ಯಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋಂಗೆ ಅದು 3 ಯೂನಿಟ್ ಇದೆ. ಯೂನಿಟ್ 1, 2, 3 ಅಂತ. ಯೂನಿಟ್ 3ನಲ್ಲಿ ನಿಮಗೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಅಲ್ಲಿ 2 ಯೂನಿಟ್ ಇದೆ, ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹೈಡ್ರೋಕಾರ್ಬನ್. ಆ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 1ನಲ್ಲಿ ನಿಮಗೆ ಮತ್ತೆ 2 ಚಾಪ್ಟರ್ ಇದೆ, ಅಟಾಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ. ಪಿರಿಯಾಡಿಕ್ ಪ್ರಾಪರ್ಟೀಸು, ಎಂಟೈರ್ ಪಿರಿಯಾಡಿಕ್ ಪ್ರಾಪರ್ಟೀಸು ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಯೂನಿಟ್ 1ನಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಇದೆ, ಅದರದ್ದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಇದು 2ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಅಂದರೆ ಕ್ಲಾಸಿಕಲ್ ಕಾನ್ಸೆಪ್ಟ್ ಆಫ್ ಆಟಮ್ ಏನಿದೆಯಲ್ಲ, ಅಂದರೆ ಕ್ಲಾಸಿಕಲ್ ಅಂತಂದರೆ ಎಷ್ಟೋ ವರ್ಷಗಳಿಂದ ಬಂದಿರೋ ಅಂಥದ್ದು, ಅದು ಹೇಗೆ ಚೇಂಜ್ ಆಗಿ ಹೌ ವಿ ವೆಂಟ್ ದಟ್ ಕ್ಲಾಸಿಕಲ್ ಇದ್ದದನ್ನು ಮೆಕ್ಯಾನಿಕಲ್ ಆಗಿ ಹೇಗೆ ನಾವು ಮಾಡ್ಕೊಂಡ್ವಿ. ಸೊ ಅದಕ್ಕೆ ಎಷ್ಟೊಂದು ಜನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. De-Broglie ಇರ್ಬೋದು, ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಇರ್ಬೋದು, ಸ್ಕ್ವಾಡೆಂಜರ್ ಇರ್ಬೋದು, ಯಾವ ವೇವ್ ಫಂಕ್ಷನ್ಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಇವಾಗ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು Chaya. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಮೆಕ್ಯಾನಿಕ್ಸ್ ಅಂತ ವರ್ಡ್ ನಾನು ಏನು ಹೇಳಿದೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳಿದೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳಿದೆ. ಮೆಕ್ಯಾನಿಕ್ಸ್ ಅಂದರೆ ಏನು ಅಂತ ನನಗೆ ಗೊತ್ತಿರಬೇಕಾಗತ್ತೆ. ಡೀಲಿಂಗ್ ವಿತ್ ಆಬ್ಜೆಕ್ಟ್ ಆ್ಯಂಡ್ ಮೋಷನ್ಸ್. ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಅದು ಮೋಷನಲ್ಲಿ ಇದ್ದಿರೆ ಅದರದ್ದು ಮೆಕ್ಯಾನಿಕಲ್ ವೇರಿಯಬಲ್ಸು ಏನಿದೆ, ಅಟ್ ವಾಟ್ ವೆಲಾಸಿಟಿ ಇಟ್ ಈಸ್ ರೊಟೇಟಿಂಗ್, ವಾಟ್ ಈಸ್ ಅನ್ ಆಕ್ಸಲರೇಷನ್, ವಾಟ್ ಇಸ್ ಅ ಫೋರ್ಸ್ ಇನ್ವಾಲ್ವ್ಡ್, ಅದನ್ನ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಹೋಗ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಕ್ಸ್ ಅಂತೀವಿ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ನಾವೇನಂತ ಕರಿತೀವಿ, ನ್ಯೂಟನ್ಸ್ ಮೆಕ್ಯಾನಿಕ್ಸ್ ಅಂತಲೂ ಕರೀತಾರೆ. ಸರ್ ಐಸಾಕ್ ನ್ಯೂಟನ್ ಏನು ಮಾಡ್ತಾನೆ, ಲಾ ಆಫ್ ಮೋಷನ್ 17th ಸೆಂಚುರಿಯಲ್ಲಿ ಹೇಳ್ತಾರೆ, ಸಕ್ಸಸ್ಫುಲಿ ಎಕ್ಸ್ಪ್ಲೈನಿಂಗ್ ದಿ ಮೋಷನ್ಸ್ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ಪ್ಲ್ಯಾನೆಟ್. ಆಬ್ಜೆಕ್ಟ್ಸ್ ಮತ್ತು ಪ್ಲ್ಯಾನೆಟ್ಸ್, ಸೋಲಾರ್ ಸಿಸ್ಟಮ್ಸ್ ಇರ್ಬೋದು, ಪ್ಲ್ಯಾನೆಟ್ಸ್ ಇರ್ಬೋದು, ಅದ್ರ ಬಗ್ಗೆ ಅವನು ಡಿಸ್ಕ್ರೈಬ್ ಮಾಡ್ತಾನೆ 17th ಸೆಂಚುರಿಯಲ್ಲಿ. ಬಟ್ ಇನ್ ದಿ ಎಂಡ್ ಆಫ್ ದಿ 19th century, experimental evidences accumulated showing that the classical mechanics failed when applied to very small particles. ಈಗ ಅವ್ರೇನು ಮಾಡ್ತಾರೆ, ಸರ್ ಐಸಾಕ್ ನ್ಯೂಟನ್ನು ಪ್ಲಾನೆಟರಿ ಮೂವ್ಮೆಂಟ್ ಹೇಗಾಗತ್ತೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಹ್ಯೂಜ್ ಪಾರ್ಟಿಕಲ್ಸ್ ಏನಿದೆಯಲ್ಲ ಅದು ಹೇಗಾಗತ್ತೆ, ಹೌದಾ ಮೋಷನ್ ಆಗ್ತಾ ಹೋಗುತ್ತೆ, ಅದು ಹೇಗೆ ಮೂವ್ ಆಗ್ತಾ ಹೋಗುತ್ತೆ, ಹೇಗೆ ಚಲನೆ ಆಗ್ತಾ ಹೋಗುತ್ತೆ, ದಟ್ ದೇ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವಿತ್ ಅ ಹ್ಯೂಜ್ ಆಬ್ಜೆಕ್ಟ್ಸ್. ಅದೇ ಹ್ಯೂಜ್ ಆಬ್ಜೆಕ್ಟ್ ಕಾನ್ಸೆಪ್ಟ್ಸ್ನ ಅದು 17th ಸೆಂಚುರಿಯಲ್ಲಿ ಸರ್ ಎಸ್ ನ್ಯೂಟನ್ ಹೇಳಿದ್ದು. ಅದೇ ಕಾನ್ಸೆಪ್ಟ್ನ ವೆನ್ ಯು ಯೂಸ್ ಇನ್ ಅ ಮಾಲಿಕ್ಯೂಲ್ಸ್ ವಿಚ್ ಆರ್ ವೆರಿ ಸ್ಮಾಲ್, ವೆರಿ ಟೈನಿ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರ್ಬೋದು, ಅಟಾಮಿಕ್ ಪಾರ್ಟಿಕಲ್ಸ್ಗೆ ಆ ಸೈಜ್ಗೆ ಮ್ಯಾಕ್ರೋ ಇರುವಂಥದ್ದನ್ನು ಮೈಕ್ರೋಗೆ ಅಪ್ಲೈ ಮಾಡಿದಾಗ ಎಷ್ಟೊಂದು ಅವ್ರು ಏನು ಥಿಯರಿ ಹೇಳಿದ್ರಲ್ಲ ಅದು ಯಾವುದೂ ಅಪ್ಲೈ ಆಗಲಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ, ಯಾಕೆ ಅಪ್ಲೈ ಆಗಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಕ್ವಾಂಟಮ್ ಮೀನ್ಸ್ ವೆರಿ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಕರಿತೀವಿ. ಅಷ್ಟು ಸಣ್ಣದು ಇರೋವಂಥ ಸ್ಮಾಲ್ ಪಾರ್ಟಿಕಲ್ಸ್ದು ಹೇಗೆ ಮೂವ್ಮೆಂಟ್ ಆಗುತ್ತೆ, ಹೇಗೆ ಅಕ್ರಾಸ್ ದಿ ಪಾತ್ ವಿತ್ ಅ ಫೋರ್ಸ್, ಆಕ್ಸಲರೇಷನ್, ವೆಲಾಸಿಟಿ, ಅದನ್ನು ನಾವು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂದ್ರೇನು, ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಲಾ ಆಫ್ ಮೋಷನ್ and Maxwell's electromagnetic wave theory to explain the phenomenon related to motion and energy is known as classical mechanics or Newtonian mechanics ಅಂತ ಕರಿತೀವಿ. ಸೊ ಕ್ಲಾಸಿಕಲಿ ಅಂತಂದರೆ ಬಿಗಿನಿಂಗಲ್ಲಿ ನಾನು ಹೇಳಿದಂಗೆ ಮೆಕ್ಯಾನಿಕ್ಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಮೋಷನ್. ಸೊ ಹ್ಯೂಜ್ ಆಬ್ಜೆಕ್ಟು ಹೇಗೆ ಮೋಷನ್ ಆಗುತ್ತೆ, ಅದರದ್ದು ಸ್ಪೀಡ್ ಎಷ್ಟಿರುತ್ತೆ, ಅದರದ್ದು ಆಕ್ಸಲರೇಷನ್ ಇರುತ್ತೆ, ಅಟ್ ವಾಟ್ ಸ್ಪೀಡ್ ಇಟ್ ಈಸ್
ಮೂವಿಂಗ್, ರೊಟೇಟಿಂಗ್, ಅದನ್ನು ನಾವು ಅರ್ಥ ಮಾಡ್ಕೊಂಡ್ವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತೀವಿ. ಎರಡು ನಾವು ತಗೊಳ್ತೀವಿ, ಒಂದು ನ್ಯೂಟನ್ಸ್ ಲಾ ಆಫ್ ಮೋಷನ್ ತಗೊಳ್ತೀವಿ, ಇನ್ನೊಂದು ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ obeyed the macroscopic particles such as planet and rigid bodies. According to the classical mechanics, it should be possible to determine simultaneously the position and velocity of the moving particle. But ಕ್ಲಾಸಿಕಲ್ ಥಿಯರಿ ಏನು ಹೇಳುತ್ತೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ ಅಂದರೆ, ನಾನು ಹೇಳಿದಾಗೆ ಮ್ಯಾಕ್ರೋಸ್ಕೋಪಿಕ್ ವಿತ್ ರೆಸ್ಪೆಕ್ಟ್ ಟು ದಿ ಪ್ಲ್ಯಾನೆಟ್, ಆ ಥರ ಇರೋದಕ್ಕೆ ರಿಜಿಡ್ ಪ್ಲ್ಯಾನೆಟ್ಸ್ ಇರ್ಬೋದು, ರಿಜಿಡ್ ಬಾಡೀಸ್ ಇರ್ಬೋದು, ಅದು ಹೇಗೆ ಮೂವ್ ಆಗುತ್ತೆ, ಹೌ ಇಟ್ ಗೋಯಿಂಗ್ ಟು ಮೂವ್, ಅದು ಹೇಗೆ ಚಲನೆ ಆಗುತ್ತೆ, ಹೇಗೆ ಮೋಷನಲ್ ಇರುತ್ತೆ, ಅದನ್ನು ಅದು ಹೇಳೋಕ್ಕೆ ತಗೊಳ್ತು. ಅದೇ ಕ್ಲಾಸಿಕಲ್ ಮೆಥಡ್ನ ನೀವು ಸ್ಮಾಲ್ ಆಬ್ಜೆಕ್ಟ್ಗೆ, ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ಗೆ ಅಪ್ಲೈ ಮಾಡಿದಾಗ ಇಟ್ ವಾಸ್ ನಾಟ್ ಟೇಕಿಂಗ್. ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ಪಾಸಿಬಲ್ ಟು ಡಿಟರ್ಮೈನ್ ಸೈಮಲ್ಟೇನಿಯಸ್ಲಿ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಆಫ್ ದಿ ಮೂವಿಂಗ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಅಂದರೆ ನೀವು ಯೂಜ್ ಪಾರ್ಟಿಕಲ್ನ ತೊಗೊಂಡಾಗ, ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ನ ತೊಗೊಂಡಾಗ, ಅದಕ್ಕೆ ನಾವು ಪೊಸಿಷನ್ ಮತ್ತು ವೆಲಾಸಿಟಿನ ದಟ್ ಪರ್ಟಿಕ್ಯುಲರ್ ಪಾರ್ಟಿಕಲ್ ಕ್ಯಾನ್ ಆಕ್ಯುಪೈ ಸೈಮಲ್ಟೇನಿಯಸ್ ಆಗಿ ಅದನ್ನು ಕಂಡುಹಿಡಿಬೋದು ಅಂತ ಹೇಳ್ತಾರೆ. ಆದರೆ ಹೈಸೆನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಹೇಳುತ್ತೆ. ವಿ ಕೆನಾಟ್ ಡಿಟರ್ಮೈನ್ ಸೈಮಲ್ಟೇನಿಯಸ್ಲಿ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಅಂತ ಹೇಳುತ್ತೆ. ಸೊ ಎರಡು ಕಾಂಟ್ರಡಿಕ್ಟರಿ. ಒಂದೇನಾಗುತ್ತೆ, ಮ್ಯಾಕ್ರೋಸ್ಕೋಪಿಕ್ ತೊಗೊಂಡಾಗ ಅವರೇನೋ ಒಂದು ಕಾನ್ಸೆಪ್ಟ್ನ ಹೇಳಿದ್ರಲ್ಲ, ಆ ಕಾನ್ಸೆಪ್ಟು ಅದಕ್ಕೆ ಸೂಟಬಲ್ ಆಗ್ತಿತ್ತು. ಈಗ ನಾವು ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಏನು ಹೇಳ್ತೀವಿ, ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಹೇಳುತ್ತೆ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಸ್ಯೂಮ್ಸ್ ದಿ ಎನರ್ಜಿ ಈಸ್ ಎಮಿಟೆಡ್ ಆರ್ ಅಬ್ಸರ್ವ್ಡ್ ಇನ್ ಎ ಕಂಟಿನ್ಯೂಯಸ್ ಮ್ಯಾನರ್. ಡಿಫ್ರೆನ್ಸ್ ಏನು ಅಂದರೆ, ಈಗ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ ಇದಕ್ಕೆ ಮತ್ತು ಇದಕ್ಕೆ ತಗೊಂಡ್ರೆ, ದ ಪ್ಲ್ಯಾಂಕ್ ಕ್ವಾಂಟಮ್ ಥಿಯರಿ ಡಿಟೆಕ್ಟ್ಸ್ ದಟ್ ಎಮಿಷನ್ ಆರ್ ಅಬ್ಸರ್ಷನ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಎ ಡಿಸ್ಕಂಟಿನ್ಯೂಯಸ್ ಮ್ಯಾನರ್ ಇನ್ ದಿ ಫಾರ್ಮ್ ಆಫ್ ಎ ಪ್ಯಾಕೆಟ್ಸ್ ಕಾಲ್ಡ್ ಎಸ್ ಎ ಕ್ವಾಂಟಮ್. ಸೊ ಈಗ ಏನು ಹೇಳ್ತಾ ಇದ್ದೀವಿ ಅಂದರೆ, ನಾವು ಕ್ಲಿಯರ್ ಕಟ್ಟಾಗಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೂ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಆರಿಜಿನ್ ಆಫ್ ದಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯಾಕೆ ಆಗ್ತಾ ಇದೆ, ಅಥವಾ ಕ್ಲಾಸಿಕಲ್ ಮೆಕ್ಯಾನಿಕ್ಸು ಯಾಕೆ ಫೇಲ್ ಆಯಿತು, ಅದನ್ನು ನಾವು ಈಗ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ವಿ ಹ್ಯಾವ್ ಸೋ ಮೆನಿ ಥಿಯರೀಸ್. ಆ್ಯಕ್ಚುಲಿ ಇದೇನಿದೆಯಲ್ಲ, ಇದು ಫಿಸಿಕ್ಸ್ಗೂ ಬರುತ್ತೆ, ಕೆಮಿಸ್ಟ್ರಿಗೂ ಬರುತ್ತೆ. ಇದು ಅವರಾದರೆ ಅದನ್ನು ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ, ನಾವು ಕ್ವಾಂಟಮ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ, ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಮೆಕ್ಯಾನಿಕ್ಸ್ ಅಂದರೆ ಮೂವ್ ಆಗ್ತಿದೆ. ಕ್ಲಾಸಿಕಲ್ ಏನು ಹೇಳ್ತಿತ್ತು ಅಂದರೆ, ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ಗೆ ಹೇಳ್ತಾ ಇತ್ತು. ನಮ್ಮ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನು ಹೇಳ್ತಾ ಅಂದರೆ, ಮೈಕ್ರೋಸ್ಕೋಪಿಕ್ ಸ್ಮಾಲ್ ಪಾರ್ಟಿಕಲ್ಸ್ಗೆ, ಈ ಎಲೆಕ್ಟ್ರಾನ್ಸ್ ಇರ್ಬೋದು, ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಕ್ಯಾನ್ ಬಿ ಡಿಟರ್ಮೈನ್ ಸೈಮಲ್ಟೇನಿಯಸ್ಲಿ ಅಂತ ಹೇಳುತ್ತೆ. ಆದರೆ ಈಗ ನಾವು ಮಾಡರ್ನ್ ಮೆಕ್ಯಾನಿಕ್ಸ್ನ ತೊಗೊಂಡ್ರೆ, ಅಕಾರ್ಡಿಂಗ್ ಟು ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಆಫ್ ದಿ ಹೈಸೆನ್ಬರ್ಗ್ನ ತೊಗೊಂಡ್ರೆ, ಅವನೇನು ಹೇಳ್ತಾನೆ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಫೈಂಡ್ ಔಟ್ ಸೈಮಲ್ಟೇನಿಯಸ್ಲಿ ಪೊಸಿಷನ್ ವೆಲಾಸಿಟಿ ಆಫ್ ದಿ ಮೂವಿಂಗ್ ಪಾರ್ಟಿಕಲ್ ಅಂತ ಹೇಳ್ತಾನೆ. ಅದು ಒಂದು ಆಯಿತು. ಎರಡನೇದು ಇನ್ನೇನು ಹೇಳುತ್ತೆ, ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಅಂತ ಹೇಳಿದ್ರೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ ಅಂದರೆ, ಯಾವುದೋ ಒಂದು ಲೈಟ್ ಎನರ್ಜಿ ವೆನ್ ಇಟ್ ಫಾಲ್ಸ್ ಆನ್ ಎ ಮ್ಯಾಟರ್, ಯಾವುದೋ ಒಂದು ಮೆಟಲ್ ಮೇಲೆ ಯಾವ್ದಾದ್ರು ಬಿದ್ದಾಗ ಅದು ಎನರ್ಜಿನ ಎಮಿಟ್ ಮಾಡ್ಬೋದು ಅಥವಾ ಅಬ್ಸರ್ವ್ ಮಾಡ್ಬೋದು. ಅದು ಯಾವ ರೀತಿಯಾಗಿರುತ್ತೆ ಅಂದರೆ, ಇನ್ ಎ ಕಂಟಿನ್ಯೂಸ್ ಮ್ಯಾನರ್ ಆಗಿರುತ್ತೆ, ವಿತೌಟ್ ಗಿವಿಂಗ್ ಎ ಗ್ಯಾಪ್. ಟೈಮ್ ಕೊಡ್ದಂಗೆ ಏನಾಗ್ತಾ ಹೋಗುತ್ತೆ, ಬಿದ್ದ ತಕ್ಷಣ ಏನಾಗುತ್ತೆ, ಇಟ್ ಗೆಟ್ ಎಮಿಟೆಡ್ ಅಂತ ಹೇಳ್ತೀವಿ. ಆದರೆ ಪ್ಲ್ಯಾಂಕ್ಸ್ ಥಿಯರಿ ಪ್ರಕಾರ ಏನು ಹೇಳ್ತೀವಿ ಅಂದರೆ, ಎಮಿಷನ್ ಮತ್ತು ಅಬ್ಸರ್ಪ್ಷನ್ ಏನಾಗುತ್ತಲ್ಲ, ಅದು ಕಂಟಿನ್ಯೂಸ್ ಆಗಿ ಆಗಲ್ಲ, ಅದು ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಅವರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಲಿಮಿಟೇಷನ್ಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು? ಕ್ಲಾಸಿಕಲ್ ಮೆಕ್ಯಾನಿಕ್ಸು ಎಷ್ಟೊಂದು ಆಸ್ಪೆಕ್ಟ್ಗಳನ್ನ ಹೇಳೋದಕ್ಕೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅನೇಬಲ್ ಆಯಿತು. ಫೆನಾಮಿನಾ ಆಫ್ ದಿ ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇರ್ಬೋದು, ಅಥವಾ ಲೈನ್ಸ್ ಇನ್ ದಿ ಹೈಡ್ರೋಜನ್ ಸ್ಪೆಕ್ಟ್ರಮ್, ಅಥವಾ ಅಟಾಮಿಕ್ ಅಥವಾ ಮಾಲಿಕ್ಯುಲರ್ ಸ್ಪೆಕ್ಟ್ರಾ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದಕ್ಕೆ ಕಷ್ಟ ಆಯಿತು. ದ ವೇರಿಯೇಷನ್ ಆಫ್ ದಿ ಹೀಟ್ ಕೆಪಾಸಿಟಿ ಆಫ್ ದಿ ಸಾಲಿಡ್ ಆಸ್ ಅ ಫಂಕ್ಷನ್ ಆಫ್ ಟೆಂಪರೇಚರ್, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ ಆಯಿತು. ಇದು 4 ಲಿಮಿಟೇಷನ್ಸು ಲೀಡ್ ಟು ದಿ ಆಯಿತು ಅಂತಂದರೆ, ನ್ಯೂ ಥಿಯರಿ, ನ್ಯೂ ಫಾರ್ಮ್ ಆಫ್ ಮೆಕ್ಯಾನಿಕ್ಸ್ ನಾವು ಹೋದ್ವಿ. ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಏಕೆ ನಾವೀಗ ಹೇಗೆ ಅದು ಕ್ವಾಂಟಮ್ ಮೆಕ್ಯಾನಿಕ್ಸು ಬರ್ತಾ ಇದೆ. ಈಗ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನೋ ಅಂತ ಹೇಳಿದ್ರು, ಅದು ಎಷ್ಟೊಂದು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಆನ್ಸರ್ಸ್ಗಳನ್ನ ಹುಡುಕ್ತಾ ಹೋದರು. ಆವಾಗ ಬಂದಿದ್ದಾನೆ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ. ಸೊ ಅದು ತನಕನೂ ಏನು ಹೇಳ್ತಾ ಇದ್ರು, ವೆದರ್ ಯುವರ್ ಪಾರ್ಟಿಕಲ್ ಐದರ್ ಇಟ್ ವಿಲ್ ಬಿ ಇನ್ ಎ ಪಾರ್ಟಿಕಲ್ ಫಾರ್ಮ್ ಆರ್ ಇಟ್ ವಿಲ್ ಬಿ ಇನ್ ಎ ವೇವ್ ಫಾರ್ಮ್ ಅಂತ ಹೇಳಿದ್ರು. ಎರಡೂ ಇರ್ಬೋದು ಅಂತ ಅವ್ರೇನು ಮಾಡಿದ್ರು, ದೇ ಸ್ಟಾರ್ಟೆಡ್ ಥಿಂಕಿಂಗ್. ಅಕಾರ್ಡಿಂಗ್ ಟು ಮ್ಯಾಕ್ಸ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, some phenomena like photoelectric effect or black body radiation can be explained.
if the light radiation is supposed to behave like a material particle which is localized at a particular point of a space. ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ, ಈಗ ನಾವೇನು ಹೇಳಿದ್ವಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ದು ಲಿಮಿಟೇಷನ್ಸ್ ಏನು ಅಂದರೆ, ಅದೇನು ಹೇಳ್ತು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇರ್ಬೋದು, ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಅದು ಆನ್ಸರ್ ಮಾಡೋದಕ್ಕೆ ಕಷ್ಟ ಆಯಿತು ಅಂತ ಹೇಳ್ತೀವಿ. ಆದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಬೋದು, ಪ್ರೊವೈಡೆಡ್ ದಟ್ ನಂದು ಲೈಟ್ ಏನಿದೆಯಲ್ಲ ಇಟ್ ಈಸ್ ಎ ಪಾರ್ಟಿಕಲ್ ಅಂತ ನಾನು ಕನ್ಸಿಡರ್ ಮಾಡಿಕೊಂಡ್ರೆ, ಇಟ್ ಈಸ್ ಲೋಕಲೈಸ್ಡ್, ಅದು ಒಂದೇ ಕಡೆಗಿರುತ್ತೆ, ಇಟ್ ಡಸಂಟ್ ಮೂವ್ ಅಂತ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಐ ಕ್ಯಾನ್ ಎಕ್ಸ್ಪ್ಲೈನ್. ಬಟ್ ನಾನು ಅದೇ ಥರ ಮ್ಯಾಕ್ಸ್ವೆಲ್ ತೊಗೊಂಡ್ರೆ, ವೇವ್ ಥಿಯರಿ ಆಫ್ ರೇಡಿಯೇಷನ್ ಅಂತ ತೊಗೊಂಡ್ರೆ, ಸರ್ಟನ್ ಫೆನಾಮಿನಾ ಲೈಕ್ ಡಿಫ್ರಾಕ್ಷನ್, ಇಂಟರ್ಫರೆನ್ಸ್, polarization can be explained if the light radiation is supposed to behave like a wave which spreads over the space. Thus we find that light shows a dual character, that it going to behave like a material particle and also it going to behave like a wave. Dual nature ಇತ್ತು. ಮುಂಚೆ ಅಲ್ಲಿ ತನಕ ನಾವೇನು ಅಂದ್ಕೊಂಡಿದ್ವಿ, ಅದು ಒಂದು either it will be particle or it will be wave ಅಂತ ಹೇಳಿದ್ವಿ. So it can act as a, that particular light can act as a particle also, it can act as a wave ಅಂತ ನನಗೆ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಬೋರ್ಸ್ ಥಿಯರಿಗೆ ಬಂದ್ವಿ. ಬಿಕಾಸ್ ದೇರ್ ಆರ್ ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಆಟಮ್ಸ್ ಇದೆ, ಅಟಾಮಿಕ್ ಮಾಡೆಲ್ಸ್ ಇದೆ. ಅದರಲ್ಲಿ ಬೋರ್ಸ್ ಥಿಯರಿ ತೊಗೊಂಡ್ರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಆಟಮ್ನ ನಾವು ಬೇರೆ ಥರ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಇದು ಮಾಡ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಮ್ಯಾಥಮೆಟಿಕಲ್ ಅಪ್ರೋಚ್ ಇರ್ಬೋದು, ನ್ಯೂ ಮಾಡೆಲ್ನ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ವೇವ್ ಮೆಕ್ಯಾನಿಕಲ್ ಮಾಡೆಲ್ ಅಂತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಎಲೆಕ್ಟ್ರಾನ್ ಮೂವ್ಮೆಂಟ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇಸ್ ಅಸ್ಯೂಮ್ ಟು ದಿ ವೇವ್ಚರ್ ಅಂತ ಅವರು ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಡಿ-ಬ್ರೋಗ್ಲಿಸ್ ಥಿಯರಿ ಆಫ್ ಮ್ಯಾಟರ್ ಆಫ್ ವೇವ್ಸ್, ಈಗ ನಾವೇನಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಈಗ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದು ವೇವ್ ಮೋಷನಲ್ಲಿ ಇದೆ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಕನ್ಸಿಡರ್ ಮಾಡ್ಕೊತಿದ್ದೀನಿ. ಇನ್ ಆರ್ಡರ್ ಟು ಅಕೌಂಟ್ ಫಾರ್ ದಿ ಸೆವರಲ್ ಅಬ್ಸರ್ವ್ಡ್ ಫೆನಾಮಿನಾ, it was necessary to associate the electromagnetic radiation with a wave as well as a particle characteristics. ಈಗ ಅವ್ರೇನು ಮಾಡಿದ್ರು, ಡಿ-ಬ್ರೋಗ್ಲಿ ಏನು ಹೇಳ್ತಾನೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಪಾರ್ಟಿಕಲ್ ಆಲ್ಸೋ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ wave also ಅಂತ ಹೇಳ್ತಾನೆ. Einstein proposed that the light has a dual nature, that is, it has both wave properties as well as the particle properties. This is referred to as the wave-particle duality. In 1924, De-Broglie extended this idea of the dual character of the light to all moving particles of the matter, suggested that all matter particles in motion have a dual nature, that is, all the matter particles possess the characteristics of both material particle and a wave. The wave associated with the matter particle is called as De-Broglie's matter waves ಅಂತ ಕನ್ಸಿಡರ್ ಮಾಡಿದ್ರು. ಸೊ ಈಗ ನಮ್ಗೆ ಏನಾಗ್ತಿದೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಯಾಕೆ ಅದು ಫೇಲ್ ಆಯಿತು ಟು ಆನ್ಸರ್ ಸೋ ಮೆನಿ ಕ್ವಶನ್ಸ್ ಅಂದರೆ, ದೇ ಥಾಟ್ ದಟ್ ಈ ವೇವ್ಸ್ ಏನಿದೆಯಲ್ಲ ಅದು ಡ್ಯೂಯಲ್ ನೇಚರ್ ಇಲ್ಲ, ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಪಾರ್ಟಿಕಲ್ ನೇಚರ್ ಇದೆ ಅದಕ್ಕೆ ಅಂತ ನಾವು ಡಿಸೈಡ್ ಮಾಡೋದಕ್ಕೆ ಅದು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಸೊ ಲೇಟರ್ ಗೊತ್ತಾಯಿತು, ಈ ಏನಿದೆಯಲ್ಲ ಮೂವಿಂಗ್ ಪಾರ್ಟಿಕಲ್ಸ್ ಏನಿದೆಯಲ್ಲ, ದ ಫೆನಾಮಿನಾ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಮೋಷನ್, ಮೆಕ್ಯಾನಿಕ್ಸ್ ಅಂತ ನಾವೇನು ಕರಿತೀವಿ, ಅದು ಯಾವುದೇ ಒಂದು ಮೂವಿಂಗ್ ಪಾರ್ಟಿಕಲ್ಗಿದ್ದರೆ ಆಲ್ ಮೂವಿಂಗ್ ಪಾರ್ಟಿಕಲ್ ದೇ ಗೋಯಿಂಗ್ ಟು ಹ್ಯಾವ್ ಎ ಡ್ಯೂಯಲ್ ನೇಚರ್. ಒಂದು ಐದರ್ ಪಾರ್ಟಿಕಲ್ ನೇಚರ್ ಇರುತ್ತೆ, ಇಲ್ಲ ಅಂತಂದರೆ ವೇವ್ ಮೋಷನ್ ಇರುತ್ತೆ, ಅವ್ರಿಗೆ ಗೊತ್ತಾಯಿತು. ಓಕೆ, ಅದನ್ನು ನಾನೇನು ಮಾಡಬೇಕು, ಅದನ್ನು ಪ್ರೂವ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಹಾಗಾಗಿ ಡಿ-ಬ್ರೋಗ್ಲಿಸ್ ಈಕ್ವೇಷನ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದಿ ಐನ್ಸ್ಟನ್ಸ್ ಈಕ್ವೇಷನ್. ಐನ್ಸ್ಟೈನ್ ಏನು ಹೇಳ್ತಾನೆ, ಪಾರ್ಟಿಕಲ್ ನೇಚರ್. ಪ್ಲ್ಯಾಂಕ್ಸ್ ಈಕ್ವೇಷನ್ ಏನಿರುತ್ತೆ, ವೇವ್ ನೇಚರ್. ಸೊ ಇವೆರಡೂ ಸೇರಿಸಿ ನಾನು ಏನು ಮಾಡಬೇಕಾಗತ್ತೆ, ಈಗ ಡಿ-ಬ್ರೋಗ್ಲಿ ಈಕ್ವೇಷನ್ನ ತರಬೇಕಾಗತ್ತೆ, ವಿಚ್ ಗೋಯಿಂಗ್ ಟು ಹ್ಯಾವ್ ಬೋತ್ ಪಾರ್ಟಿಕಲ್ ನೇಚರ್ ಆ್ಯಂಡ್ ಆಲ್ಸೋ ವೇವ್ ನೇಚರ್. ಅಕಾರ್ಡಿಂಗ್ ಟು ಐನ್ಸ್ಟನ್ಸ್ ಥಿಯರಿ ಏನಾಗುತ್ತೆ, E = mc² ಅಂತ ಹೇಳ್ತೀವಿ. E is the energy, C is the velocity. ಅದೇ ಥರ ಪ್ಲ್ಯಾಂಕ್ ಕ್ವಾಂಟಮ್ ಕೆಮಿಸ್ಟ್ರಿ ತೊಗೊಂಡ್ರೆ E = hν ಅಂತ ಹೇಳ್ತೀವಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಕೇಸಲ್ಲಿ ಏನಾಗ್ತಾ ಇದೆ, ಪಾರ್ಟಿಕಲ್ ನೇಚರ್ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನ್ಶಿಪ್ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಮ್ಯಾಕ್ಸ್ ಪ್ಲ್ಯಾಂಕ್ ಈಕ್ವೇಷನ್ ಅಂತ ಹೇಳ್ತೀವಿ, ವೇವ್ ನೇಚರ್ ಅಂತ ಹೇಳ್ತಾ ಇದ್ದೀವಿ. ಎರಡರಲ್ಲೂ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ಇನ್ ಟರ್ಮ್ಸ್ ಆಫ್ ಎನರ್ಜಿ. ಅವೆರಡೂ ಈಕ್ವೇಟ್ ಮಾಡ್ತೀನಿ ಈಗ. ವೇರಾಸ್ ಪ್ಲ್ಯಾಂಕ್ ಕ್ವಾಂಟಮ್ ಕಂಡೀಷನಲ್ಲಿ ಏನಾಗುತ್ತೆ, ಇ ಅಂದರೆ ಎನರ್ಜಿ ಅಂತ ಆಫ್ ಎ ಫೋಟಾನ್ ಅಂತ ಹೇಳ್ತೀವಿ, ನ್ಯೂ ಏನಿದೆಯಲ್ಲ ಅದನ್ನು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಹೆಚ್ ಏನು ಬರುತ್ತಲ್ಲ ಅದನ್ನು ನಾನು ಪ್ಲ್ಯಾಂಕ್ಸ್ ಕಾನ್ ಅಂತ ನಾನು ಹೇಳ್ತೀನಿ. ಎರಡು ಕಡೆಗೂ ಇ ಇರೋದಕ್ಕೋಸ್ಕರ ಈ ಎರಡು ಇನು ಈಕ್ವೇಟ್ ಮಾಡಿದಾಗ E = mc² = hν ಆಗುತ್ತೆ. ದೇರ್ ಫೋರ್ mc² = h. ಅಗೇನ್ U = ಏನಾಯಿತು, c/λ ಆಗುತ್ತೆ. ಹಾಗಾಗಿ h
ಇಂಟು ಸಿ ಬೈ ಲ್ಯಾಂಬ್ಡಾ ಹಾಕೊಳ್ತೀನಿ. ದೇರ್ ಫೋರ್ ಎಮ್ ಸಿ ಇಸ್ ಇಕ್ವಲ್ ಟು ಹೆಚ್ ಬೈ ಲ್ಯಾಂಬ್ಡಾ ಆಗುತ್ತೆ, ಅಥವಾ ಲ್ಯಾಂಬ್ಡಾ ಇಸ್ ಇಕ್ವಲ್ ಟು ಹೆಚ್ ಬೈ ಎಮ್ ಸಿ, ಆರ್ ಲ್ಯಾಂಬ್ಡಾ ಇಸ್ ಇಕ್ವಲ್ ಟು ಹೆಚ್ ಬೈ ಬಿ ಎಮ್ ಬಿ, ಆರ್ ಲ್ಯಾಂಬ್ಡಾ ಇಸ್ ಇಕ್ವಲ್ ಟು ಹೆಚ್ ಬೈ ಪಿ. ಸೊ ನನಗೆ ಯಾವ್ದು ಬೇಕೋ ಆ ರೀತಿಯಾಗಿ ಅದನ್ನು ನಾನು ಕನ್ವರ್ಟ್ ಮಾಡ್ಕೋಬೋದು. ಐದರ್ ನಾನು ವೆಲಾಸಿಟಿ ಮಾಡ್ಕೋಬೋದು, ಮಾಸ್ ಮಾಡ್ಕೋಬೋದು, ಮೂಮೆಂಟಮ್ ಮಾಡ್ಕೋಬೋದು. ಪಿ ಅಂದರೆ ಮೂಮೆಂಟಮ್ ಇದೆ. ಸೊ ಹೀಗಾಗಿ ವಿ ಥಾಟ್ ದಟ್ ಇಟ್ ಗೋಯಿಂಗ್ ಟು ಹ್ಯಾವ್ ಬೋತ್ ಪಾರ್ಟಿಕಲ್ ನೇಚರ್ ಆ್ಯಂಡ್ ಆಲ್ಸೋ ವೇವ್ ನೇಚರ್ ಇದೆ ಅಂತ. Wave particle duality is associated with all material particle in case of ordinary object of the wavelength is too small to be measured. It becomes appreciable for the particles of the size of an electron. The mass of the object increases with the wavelength decreases. Next ಇದನ್ನು ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ಲಿ ಅದನ್ನೇನು ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾರೆ. ಇಟ್ ಗೋಯಿಂಗ್ ಟು ಆಲ್ ಮೂವಿಂಗ್ ಪಾರ್ಟಿಕಲ್ ದೇ ಗೋಯಿಂಗ್ ಟು ಹ್ಯಾವ್ ಎ ಡ್ಯೂಯಲ್ ನೇಚರ್ ಅವರು ಪ್ರೂವ್ ಮಾಡ್ತಾರೆ. ಹಾಗಾದರೆ ಇದು ಡ್ಯೂಯಲ್ ನೇಚರ್ ಡಿ-ಬ್ರೋಗ್ಲೀಸ್ ಮ್ಯಾಟರ್ ವೇವ್ಸ್. ಡಿ-ಬ್ರೋಗ್ಲೀಸ್ ಮ್ಯಾಟರ್ ವೇವ್ಸ್ ಅಂತಂದ್ರೆ ಏನು, ಇಟ್ ಗೋಯಿಂಗ್ ಟು ಹ್ಯಾವ್ ಬೋತ್ ಪಾರ್ಟಿಕಲ್ ನೇಚರ್ ಆ್ಯಂಡ್ ಆಲ್ಸೋ ವೇವ್ ನೇಚರ್. ಅದೇನು ಹೇಳುತ್ತೆ ಅಂತಂದರೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ, ಮ್ಯಾಟರ್ ವೇವ್ಸ್ ಆರ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ ನೇಚರ್, ದೇ ಆರ್ ನಾಟ್ ರೇಡಿಯೇಟೆಡ್ ಇನ್ ಟು ಎಂಟಿ ಸ್ಪೇಸ್, ದೇ ಆರ್ ನಾಟ್ ಎಮಿಟೆಡ್ ಆರ್ ಅಬ್ಸಾರ್ಬ್, ದೇ ಕ್ಯಾನ್ ನೆವರ್ ಸಪ್ರೇಟೆಡ್ ಫ್ರಮ್ ದಿ ಪಾರ್ಟಿಕಲ್ ಬಟ್ ರಿಮೈನ್ ಅಟ್ಯಾಚ್ಡ್ ಟು ಎ ಪಾರ್ಟಿಕಲ್, ದೇ ಟ್ರಾವೆಲ್ ವಿತ್ ಅ ಸ್ಪೀಡ್ which depends on the nature of the matter of the particle, while electromagnetic waves travel with the speed of the light ಅಂತ ಹೇಳ್ತೀವಿ. ಸಿಗ್ನಿಫಿಕೆನ್ಸ್ ಏನು ಇದು ಈಕ್ವೇಷನ್ ನಾನು ಹೇಳ್ದಂಗೆ, ಅಲ್ಲಿ ಈಕ್ವೇಷನ್ ಹೇಳಿದ್ರಲ್ಲ ಅದರ ಸಿಗ್ನಿಫಿಕೆನ್ಸ್ ಏನು. ಸೊ ಇಟ್ ಸೇಸ್ ದಟ್ ಎವ್ರಿಥಿಂಗ್ ಇನ್ ನೇಚರ್ ವಿಚ್ ಪೊಸೆಸ್ ದಿ ಪ್ರಾಪರ್ಟೀಸ್ ಆಫ್ ಎ ಪಾರ್ಟಿಕಲ್ ಅಂಡ್ ಎ ವೇವ್, ಬಟ್ ಇಟ್ ಈಸ್ ಓನ್ಲಿ ಫಾರ್ ದಿ ಸ್ಮಾಲ್ ಪಾರ್ಟಿಕಲ್ ಲೈಕ್ ಎಲೆಕ್ಟ್ರಾನ್, ಲೈಕ್ the wave-like character becomes significant. It has no significance for the macroscopic bodies of a greater mass. ಇಲ್ಲಿ ಏನು ಹೇಳುತ್ತೆ ಅಂದರೆ, ನೀವು ಯಾವುದೇ ಒಂದು ಮೂವಿಂಗ್ ಪಾರ್ಟಿಕಲ್ ತಗೊಂಡಾಗ ಆ ಮೂವಿಂಗ್ ಪಾರ್ಟಿಕಲ್ಗೆ ಗೋಯಿಂಗ್ ಟು ಹ್ಯಾವ್ ಬೋತ್ ಪ್ರಾಪರ್ಟೀಸ್. ಒಂದು ಪಾರ್ಟಿಕಲ್ ಪ್ರಾಪರ್ಟಿ ಇರುತ್ತೆ, ಇನ್ನೊಂದು ವೇವ್ ಪ್ರಾಪರ್ಟಿ ಇರುತ್ತೆ. ನಾವೇನು ಹೇಳಿದ್ವಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು ಹೇಳ್ತಾ ಇದೆ, ಯೂಜ್ ಮೆಕ್ಯಾನಿಕ್ಸ್ದು ಹೇಳ್ತಾ ಹೋಗ್ತಾ ಲೈಕ್ ಪ್ಲಾನೆಟ್ದೆಲ್ಲ ಹೇಳ್ತಾ ಹೋಗ್ತದೆ. ಆದರೆ ಅದು ಮ್ಯಾಕ್ರೋಸ್ಕೋಪಿಕ್ಕಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸೂಟಬಲ್ ಆಯಿತು, ಮೈಕ್ರೋಸ್ಕೋಪ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಆದರೆ ಇದೇನು ಮಾಡ್ತಾ ಇದೆ ಅಂದರೆ, ಡಿ-ಬ್ರೋಗ್ಲಿ ಈಕ್ವೇಷನ್ ಏನು ಹೇಳ್ತಾ ಇದೆ ಅಂದರೆ ಮೈಕ್ರೋಸ್ಕೋಪಿಕ್ಗೂ ಆಗ್ತಾ ಇದೆ. ಆದರೆ ಇಲ್ಲೇನಾಗ್ತಿದೆ ಅಂದರೆ ವೇವ್ ಲೈಕ್ ನೇಚರ್ ಏನಾಗುತ್ತೆ, ಸಿಗ್ನಿಫಿಕೆಂಟ್ ಆಗುತ್ತೆ. ಬಟ್ ಆ ವೇವ್ ನೇಚರ್ ಏನಿದೆಯಲ್ಲ, ದಟ್ ಓಂಟ್ ಬಿ ಸಿಗ್ನಿಫಿಕೆಂಟ್ ಫಾರ್ ದಿ ಮ್ಯಾಕ್ರೋಸ್ಕೋಪಿಕ್ ಬಾಡೀಸ್ ಅಂತ ನಾವು ಹೇಳ್ತೀವಿ. It gives a justification for the Bohr concept of quantization of angular moment of an electron based on the wave nature of the particle. Again, uncertainty principle ನಾನು ಹೇಳ್ದಂಗೆ, uncertainty principle ಏನು ಹೇಳುತ್ತೆ ಅಂದರೆ, we cannot find out the position and moment of subarticle particle is impossible ಅಂತ ಹೇಳುತ್ತೆ. ಬಟ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ, ಇಟ್ ಈಸ್ ಪಾಸಿಬಲ್ ಅಂತ ಹೇಳುತ್ತೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ದಿ ಪಾರ್ಟಿಕಲ್ ನೇಚರ್ ಅಷ್ಟೇ ಕನ್ಸಿಡರ್ ಮಾಡ್ಕೊಳ್ತೀವಿ, ವೇವ್ ನೇಚರ್ನ ನಾವು ಮ್ಯಾಕ್ರೋಸ್ಕೋಪಿಕಲಿ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ಇನ್ ದಿ ಕೇಸ್ ಆಫ್ ಮೈಕ್ರೋಸ್ಕೋಪಿಕ್. ಸ್ಮಾಲ್ ಇದಕ್ಕೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರ್ಬೋದಲ್ಲ, ಅದಕ್ಕೆ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಆಕ್ಯುರೇಟ್ ಆ್ಯಂಡ್ ಸೈಮಲ್ಟೇನಿಯಸ್ ಮೆಷರ್ಮೆಂಟ್ ಆಫ್ ಬೋತ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಆಫ್ ಎ ಸಬ್ ಅಟಾಮಿಕ್ ಪಾರ್ಟಿಕಲ್ ಲೈಕ್ ಎನ್ ಎಲೆಕ್ಟ್ರಾನ್ ಈಸ್ ಇಂಪಾಸಿಬಲ್ ಅಂತ ಹೇಳುತ್ತೆ, ಅಕಾರ್ಡಿಂಗ್ ಟು ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಹೈಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಪ್ರಕಾರ ಅದು ಹೇಳುತ್ತೆ. The product of the uncertainty in position, the position delta x ಅಂತ ಹೇಳ್ತೀವಿ, ಮೂಮೆಂಟಮ್ಗೆ ಡೆಲ್ಟಾ ಪಿ ಅಂತ ಹೇಳ್ತಾರೆ, will be equal or greater than the Planck's constant divided by 2pi h by 2pi ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಅದನ್ನು ಹೇಳ್ತಾರೆ. Let us suppose it is necessary to measure the momentum and position of an electron. Let us imagine the microscope that can relieve us the position of the electron. In order to use the microscope, the electron must be illuminated. The electron is illuminated, light photons will collide with the electron, they change the moment of an electron. Hence, with a bright light, though we have measured the position accurately, the measured momentum will inaccurate. ಸೊ ಅಂದರೆ ಏನು ಹೇಳ್ತಾ ಇದ್ದಾರೆ, ಅಟ್ ಎ ಟೈಮ್ ನಾನು ಎರಡೂ ಪೊಸಿಷನ್ನು ಮತ್ತು ಮೊಮೆಂಟಮು ಎರಡೂ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಈಗ ಯಾವುದೋ ಒಂದು ಮೈಕ್ರೋಸ್ಕೋಪ್ನ ತೊಗೊಂಡು ಅದರಲ್ಲಿ ನಾನು ಮಾಡ್ತಾ ಇದ್ದೀನಿ, ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ ನಾನು ರಿವೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಎಲೆಕ್ಟ್ರಾನ್ ತುಂಬ ಚಿಕ್ಕದಾಗಿದೆ, ಕಾಣಲ್ಲ. ಅದು ಕಾಣಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ ನಾನು ಅದ್ರ ಮೇಲೆ ಲೈಟ್ ಬೀಳಬೇಕು, ಅದನ್ನು ಇಲ್ಯುಮಿನೇಟ್ ಮಾಡಬೇಕು. ಇಲ್ಯುಮಿನೇಟ್ ಮಾಡಿದಾಗ ಏನಾಗುತ್ತೆ, ಆ ಫೋಟಾನ್ಸ್ ಏನಾಗುತ್ತೆ, ಲೈಟ್ ಫೋಟಾನ್ಸ್ ಯಾವುದು ಇಲ್ಯುಮಿನೇಟ್ ಮಾಡೋಕ್ಕೆ ನಾನು ಯಾವುದು ಲೈಟ್ ಎನರ್ಜಿ ಯೂಸ್ ಮಾಡಿದ್ದೀನಲ್ಲ, ಆ ಲೈಟ್ ಎನರ್ಜಿ ಫೋಟಾನ್ಸ್ನು ಮತ್ತು ಈ ಸಬ್ಸ್ಟೆನ್ಸಲ್ಲಿ ಇರುವಂಥ ಫೋಟಾನು ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್.
ದೇ ಕೊಲೈಡ್ ವಿತ್ ಈಚ್ ಅದರ್. ಕೊಲೈಡ್ ಆದಾಗ ಏನಾಗುತ್ತೆ, ಚೇಂಜ್ ಇನ್ ಮೊಮೆಂಟಮ್ ಆಗುತ್ತೆ. ಹಾಗಾಗಿ ನಾನು ಏನಾಗುತ್ತೆ ಅಂದರೆ ಪೊಸಿಷನನ್ನು ಆ್ಯಕ್ಯುರೇಟಾಗಿ ಮೆಷರ್ ಮಾಡ್ಬೋದು, ಬಟ್ ಮೊಮೆಂಟಮ್ ನಾನು ಮಾಡೋಕ್ಕಾಗಲ್ಲ. ಓಕೆ, ನಾನೀಗ ಮೊಮೆಂಟಮ್ನ ನಾನು ಮೆಷರ್ ಮಾಡ್ತೀನಿ, ಪೊಸಿಷನ್ ನನಗೆ ಬೇಡ ಅಂತಂದರೆ, ಇನ್ ಆರ್ಡರ್ ಟು ಮೇಕ್ ದಿ ಮೆಷರ್ಡ್ ಮೊಮೆಂಟಮ್ ಮೋರ್ ಆ್ಯಕ್ಯುರೇಟ್ ವಿ ಹ್ಯಾವ್ ಟು ಯೂಸ್ ದಿ ಲೈಟ್ photons of lower energy. But with a very low energy, even though the momentum can be measured accurately, the position measure will be inaccurate. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಬ್ರೈಟ್ ಲೈಟ್ ಯೂಸ್ ಮಾಡಿದ್ರೆ, ಅದು ಫ್ರೀಕ್ವೆನ್ಸಿ ಕಡಿಮೆ ಇರೋವಂಥ ಲೈಟ್ನ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಪೊಸಿಷನ್ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ದಸ್ both position and momentum of an electron cannot be measured accurately, the other would be correspondingly inaccurate. ನೀವು ಇದನ್ನು ಮಾಡೋಕ್ಕೋದ್ರೆ ಅದು ಬರಲ್ಲ, ಅದನ್ನು ಮಾಡೋಕ್ಕೋದ್ರೆ ಇದು ಬರೋದಿಲ್ಲ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಸೊ ಐದು ಸರ್ಟೈನ್ ಆಗಿ ಎರಡೂ ನಾವು ಮಾಡೋಕ್ಕಾಗಲ್ಲ, ಓನ್ಲಿ ಒನ್ ವಿ ಕ್ಯಾನ್ ಡೂ ಇಟ್. ದಿಸ್ ಪ್ರಿನ್ಸಿಪಲ್ holds good for all the object, but it is significant only for the microscopic particle, not for the macroscopic particle. Obviously, the energy of the photon is insufficient to change the position and velocity of the bigger bodies when it collides with them. For example, the light from the torch falling on a running ball in a dark room neither changes the speed of a ball nor its direction, that is position. So ಈ ರೀತಿಯಾಗಿ ನಾವೇನು ಮಾಡ್ಕೋಬೋದು ಅಂತಂದರೆ, ಮ್ಯಾಕ್ರೋಸ್ಕೋಪಿಕ್ಗೆ ನಾವು ಅದನ್ನು ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ, ಮೈಕ್ರೋಸ್ಕೋಪಿಕ್ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ದಿಸ್ ಲೀಡ್ ಟು ದಿ ಆರಿಜಿನ್ ಆಫ್ ದಿ ನ್ಯೂ ಮೆಕ್ಯಾನಿಕ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ದ ಕ್ಲಾಸಿಕಲ್ ಪಾಯಿಂಟ್ ಆಫ್ ವ್ಯೂ ಆಫ್ ಈಸ್ inadequate for objects of appreciably size, but it is quite unsatisfactory for describing the behavior particle of in subatomic atomic dimensions. It has been necessary therefore to devise a new mechanics for the treatment of electronics and atomic nuclei. In this new mechanics, which takes into account the De-Broglie's dual nature of matter, Heisenberg uncertainty principle. The exact position of the moving object, such as the orbital of an electron around the nucleus of an atom, is replaced by the function which determines the probability of an object being in a particular position. These probability functions satisfy differential equations which are analogous to those representing the variation of an amplitude of a wave. This new atomic mechanics have been referred to as wave mechanics. This new approach to study the small particles provide a satisfactory basis for many of the quantum postulates. The term quantum mechanics is generally used for this new approach. ಅಂದರೆ ಏನಾಗ್ತಾ ಇದೆ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಏನಾಗ್ತಿದೆ ಅಥವಾ ಮೈಕ್ರೋಸ್ಕೋಪಿಕ್ ಸಬ್ಸ್ಟೆನ್ಸಸ್ ಏನಿದೆ ಅವಕ್ಕೆ ನಾವೇನಂತ ಕರಿತೀವಿ, ವೇವ್ ಮೆಕ್ಯಾನಿಕ್ಸ್. ಬಿಕಾಸ್ ಎರಡೂ ನೇಚರ್ ಇದೆ, ಡ್ಯುಯಲ್ ನೇಚರ್ ಇರೋದಕ್ಕೆ ಪೊಸಿಷನ್ ಇದೆ ಮತ್ತು ವೇವ್ ನೇಚರ್ ಇದೆ. ಬಟ್ ವೇವ್ ನೇಚರ್ ಏನಾಗ್ತಾ ಇದೆ, ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಆ ನ್ಯೂ ಅಪ್ರೋಚ್ಗೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಸೊ seriousness of the mind was prerequisite for understanding the Newtonian physics. I am not convinced it is not handicap in understanding the quantum theory. Usually quantum mechanics ಅಂತ ಏನು ಹೇಳ್ತೀವಿ ಅಥವಾ ಕ್ವಾಂಟಮ್ ಥಿಯರಿ ಅಂತ ಏನು ಹೇಳ್ತೀವಿ, ತುಂಬ ಕಾಂಪ್ಲಿಕೇಟೆಡು, ಕಷ್ಟ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಬಟ್ ನಾವು ಹೆಂಗೆ ನಾವು ನ್ಯೂಟೋರಿಯನ್ ಫಿಸಿಕ್ಸ್ ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿತ್ತಲ್ಲ, ಅದೇ ರೀತಿ ಯೋಚನೆ ಮಾಡಿದ್ರೆ ಈ ಕ್ವಾಂಟಮ್ ಥಿಯರಿ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ನಮಗೆ ಅನಿಸುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.